ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ನಮಸ್ತುತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಮೊದಲಿಗೆ 6ನೇ ತಿಂಗಳು ಹುಟ್ಟುಹಬ್ಬನ ಮಾಡ್ಕೊತಿರೋಂಥ ಸಕಲ ಸಂಪತ್ತು ಐಶ್ವರ್ಯ ಕೊಡಲಿ. ಈ ವರ್ಷದಲ್ಲಿ ಆಗುವಂಥ ಅನಾಹುತಗಳು ಸಾಕಷ್ಟು ಏನೆಲ್ಲ ಆಗ್ಬೋದು ಈ ಪ್ರಪಂಚದಲ್ಲಿ ಅನ್ನೋದಾರೆ ಈ ವರ್ಷ ಒಂದು ಭಾಳ ವಿಶೇಷವಾಗಿ ಚಿನ್ನ ಅಂದರೆ ಗೋಲ್ಡು ಮಿನಿಮಮ್ 10,000 ಬರುತ್ತೆ ಅಂತ ಪ್ರೆಡಿಕ್ಷನ್ ಮಾಡಿದೆ. ಅದಾಗಿದೆ. ನನಗೆ ಒಂದು ಲೆಕ್ಕಾಚಾರ 6 ಸೆನ್ಸ್ ಹೇಳ್ತಾ ಇದೆ. ಇನ್ನು 10 ಇಯರ್ಸ್ಗೆ 20,000 ರೂಪಾಯಿ ಇಲ್ಲ 18,000 ರೂಪಾಯಿ ಗೋಲ್ಡ್ ರೇಟ್ ಅವರೇಜ್ ಇರುತ್ತೆ. ನೀವು ಬರೆದಿದ್ದು ಕೇಳಿ. ಯಾಕಂದರೆ ಎಲ್ಲ ಇಲ್ಲಿಗಲ್ ಆಗಿರೋದ್ರಿಂದ ತುಂಬ ಜನ ಗೋಲ್ಡ್ ಮೇಲೆ ಡಿಪೆಂಡ್ ಆಗ್ತಾರೆ. ಚಿನ್ನವನ್ನು ತಗೊಂಡಂಗಾದರೆ ಈಗಲೇ ತೆಗೆದಿಟ್ಕೋಬೇಡಿ. ಚಿನ್ನವನ್ನು ದಯವಿಟ್ಟು ಯಾರು ಮಾರಬೇಡಿ. ನೀವು 18,000 to 20,000ವರೆಗೂ ಗೋಲ್ಡ್ ರೇಟ್ ಜಂಪ್ ಆಗುತ್ತೆ. ನಾನು ಹೇಳಿ ಹೆಚ್ಚು ಕಮ್ಮಿ ಭಾಳ ವರ್ಷ ಆಗಿಲ್ಲ 10,000 ಗೋಲ್ಡ್ ರೇಟ್ ಆಗಿದೆ. ಇದೊಂದು ಜವಾಬ್ದಾರಿನ ಕಾಪಾಡ್ಕೊಳ್ಳಿ. ಚಿನ್ನವನ್ನು ಪರ್ಚೇಸ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ. ಚಿನ್ನವನ್ನು ಜಾಸ್ತಿ ಯಾವಾಗಲೂ ರಿಪೀಟ್ ಮಾರಕ್ಕೆ ಹೋಗಬೇಡಿ. ಮತ್ತು ಬೆಂಗಳೂರಲ್ಲಿ ಭಾಳ ವಿಶೇಷ, ಇಡೀ ವರ್ಲ್ಡಲ್ಲಿ ಟೌನ್ ಸಿಟಿಗಳು ಬಾಡಿಗೆಗಳು ಕಮ್ಮಿ ಆಗುತ್ತೆ. ಇನ್ನು ಮುಂದೆ ವಿಲೇಜಲ್ಲಿ ರೈಟ್ ಜಂಪ್ ಆಗುತ್ತೆ. 2029ರಲ್ಲಿ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಪ್ರಪಂಚದಲ್ಲಿ ಒಂದು ಮಾರ್ಕೆಟ್ ಪ್ರಪಂಚವನ್ನು ಒಂದು ದಿಕ್ಕನ್ನು ಬದಲಾವಣೆ ಮಾಡುತ್ತೆ. ಅಂದರೆ ಒಂದು ಪಾಪ್ಯುಲೇಷನ್, ನಾನು ಹೆಂಗೆ ಕರೋನಾ ಬಂತು 2019 ಆಜುಬಾಜಲ್ಲಿ ಅದನ್ನು ಪ್ರೆಡಿಕ್ಷನ್ ಮಾಡಿದಾಗ ನಾನು ಹೇಳಿದಾಗ 2029ರಲ್ಲಿ ಕೂಡ ಏನಾದ್ರು ಒಂದು ಹೊಸ ಕಾಯಿಲೆ ಇಲ್ಲ ಹೊಸ ಕಾನೂನು ಇಲ್ಲ ಹೊಸದಾಗಿ ದೊಡ್ಡ ಭೂಕಂಪದಿಂದ ದೊಡ್ಡ ಪ್ರಪಂಚದಲ್ಲಿ ಏನೋ ಒಂದು ನಷ್ಟವಾಗುತ್ತೆ. ಅದರಿಂದ ಇದೊಂದು ಘಟನೆ ನಡೀಬೋದು. ಮತ್ತು ಈ ಸಣ್ಣ ದೇಶಗಳನ್ನು, ಈ ಅಮೇರಿಕಾ ಈ ಥರ ದೊಡ್ಡ ಕಂಟ್ರಿಗಳು, ದೊಡ್ಡ ದೇಶಗಳು ಆ ಕಂಟ್ರಿನ ಪರ್ಚೇಸ್ ಮಾಡಿಬಿಡ್ತಾರೆ. ಪರ್ಚೇಸ್ ಮಾಡ್ತಾರೆ ಅಂದರೆ ಆ ಕಂಟ್ರಿ ಕಂಟ್ರೋಲ್. ಇವಾಗ ಹೆಂಗೆ ಇಂಡಿಯಾನ ಮುಂಚೆ ಬ್ರಿಟಿಷರು ಆಳ್ತಾಯಿದ್ರು, ಅದೇ ಥರ ಅವರು ನಮ್ಮನ್ನು ಆಳಿ ನಮ್ಮನ್ನಂತೇಳಿ ಖಂಡಿತಲ್ಲೂ ಕೂಡ ಅವ್ರನ್ನ 100% ಬದಲಾವಣೆ ಆಗೋ ಥರ ಆಗುತ್ತೆ. 100% ಈ ಥರನೂ ಕೂಡ ಇನ್ನು ಕೆಲವೇ ವರ್ಷದಲ್ಲಿ ಇದನ್ನು ಇನ್ನೊಂದು 10ರಿಂದ 20 ವರ್ಷದ ಒಳಗಡೆ ಒಂದೊಂದು ಕಂಟ್ರಿನ ಒಂದೊಂದು ದೇಶ ತಗೊಬಿಡ್ತಾರೆ. ಇನ್ನು ಅವ್ರ ಕಂಟ್ರೋಲಲ್ಲಿರುತ್ತೆ 100%. ಆ ಥರದ ಒಂದು ದೇಶದಲ್ಲಿ ನಡೀಬೋದು ಮುಂದೆ ಅಂತ ನನ್ನ ಅನಿಸಿಕೆಗಳು. ಇವೆಲ್ಲವೂ ಕೂಡ ನನ್ನ ಅನಿಸಿಕೆಗಳನ್ನಾಗುತ್ತೆ. 100% ಇದೆಲ್ಲವೂ ಕೂಡ ನಡೀತಿದೆ. ಮತ್ತು ಭಾಳ ಮಿರಾಕಲ್ ಪ್ರಪಂಚದಲ್ಲಿ ಏನಾರು ಆಕಸ್ಮಿಕವಾದರೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀವೆಂದರೆ ಹೀರೋಗಳು ಒಬ್ಬೊಬ್ಬನ ಕಾಲೆಳೆದು ಒಬ್ಬೊಬ್ಬನ ಹಾಳಾಗ್ತಾರೆ ಅಂತ ಹೇಳುತ್ತೆ. ಕರ್ನಾಟಕದಲ್ಲಿ ಒಬ್ಬ ಹೀರೋ ಕಾಲು ಎಳಿತಾನೆ, ಅದು ತುಂಬ ದೊಡ್ಡ ಅವಮರ್ಯಾದೆನ ಮುಂದೆ ಅನುಭವಿಸ್ತಾರೆ ಅಂತ ಹೇಳುತ್ತೆ. ಇದು ಒಂದು ಕರ್ನಾಟಕದಲ್ಲಿ ಒಂದು 4-5 ವರ್ಷ ಈ ಥರ ನಡೀತಿದೆ. ಒಬ್ಬ ಹೀರೋನ ಇನ್ನೊಬ್ಬೊಂದು ಪಿಕ್ಚರ್ ಜೊತೆಗೆ ಒಬ್ಬ ಕಾಲು ಎಳೆಯೋದು, ಇನ್ನೊಬ್ಬ ಪಿಕ್ಚರ್ ನಡೆದಾಗ ಇನ್ನೊಂದು ಕಾಲು ಎಳೆಯೋದಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಕನ್ನಡದಲ್ಲಿ ಯಾವುದೇ ಒಬ್ಬ ಹೊಸ ಹೀರೋ ಸಕ್ಸಸ್ ಆಗೋದು ಇನ್ನು ಮುಂದೆ ಕಷ್ಟ ಇದೆ. ಈ ಪಾಯಿಂಟ್ಸನ್ನು ನಾನು ಹೇಳಿದ್ದೀನಿ. ಇದೆಲ್ಲವೂ ಕೂಡ ಈ ವರ್ಷ ಬರೆದಿಟ್ಟು ಕೇಳಿ. 2029ಗೆ ಪ್ರಪಂಚ ಬದಲಾವಣೆ ಆಗುತ್ತೆ. 2029ಗೆ ರಿಯಲ್ ಎಸ್ಟೇಟು ಟೌನ್ ಬಿದ್ದೋಗುತ್ತೆ, ವಿಲೇಜ್ ಜಂಪ್ ಆಗುತ್ತೆ. ಸಿಂಹರಾಶಿಗೆ ಏನಪ್ಪ ಅಂದರೆ ಗುರು 11ನೇ ಮನೆಗೆ ಬರ್ತಾಯಿದ್ದಾನೆ. ತುಂಬ ರಾಜಯೋಗವನ್ನು ಕೊಡ್ತಾಯಿದ್ದಾನೆ. ಸಿಂಹರಾಶಿಗೆ ಭಯಂಕರವಾದ ಯೋಗ ನೋಡಿರೋ. ಕೊನೆ ಮೂಮೆಂಟಲ್ಲಿ ಧೋನಿ ಒಂದು ಟೀಮನ್ನು ಒಡೆದು ಆಚೆ ಹಾಕಿದರು. ಸಿಂಹರಾಶಿಗೆ ಚಂದ್ರ ಮತ್ತು ಕುಜ ಮತ್ತು ಕೇತು ಗ್ರಹ ಭಾಳ ವೈಬ್ರೇಷನ್ನು. ಇವರು 3 ಜನ ಕೂಡ ಒಟ್ಟಿಗೆ ಬರ್ತಾರೆ. ಏನೇ ಗುರುಬಲ ಬಂದರೂ ಕೂಡ ಸಿಂಹರಾಶಿಗೆ ಕೇತು ಗ್ರಹ ಒಟ್ಟಿಗೆ ಇದ್ದಾನೆ. ಕೇತು ನಿಮ್ಮ ರಾಶಿಲಿದ್ದರೆ ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡ್ತಾನೆ. ಕೇತುನ ನೀವು ಪರಿಹಾರ ಮಾಡ್ಕೋಬೇಕಾಗುತ್ತೆ. ಕೇತುಗೋಸ್ಕರ ನೀವು ಪರಿಹಾರ ಮಾಡ್ಕೊಬಂದರೆ ನನ್ನ ಒಂದು ಪ್ರಕಾರ ಕೀಳೆಂಪಳಂಬೂರು ಕೇತು ಟೆಂಪಲ್ಗೆ ಹೋದರೆ ನಿಮ್ಮ ತುಂಬ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಅದೇ ರೀತಿಯಲ್ಲಿ ಪಿಳಿಯರ್ಪಟ್ಟಿ ಗಣಪತಿ, ಎಲ್ಲೇ ಒಂದು ಗಣಪತಿ ಟೆಂಪಲ್ಲು, ನವಗ್ರಹ ಟೆಂಪಲ್, ನೀವು ಯಾವೂರಲ್ಲಿ ಬೇಕಾದ್ರೂ ಹೋಗಿ ಭಾಳ ವೈಬ್ರೇಷನ್ ಸಿಗುತ್ತೆ. ನಿಮಗೆ ಗುರುಗ್ರಹ ಭಾಳ ವಿಶೇಷವಾಗಿ 11ನೇ ಮನೆಯಿಂದ ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ನಿಮಗೆ ಈ ವರ್ಷದಲ್ಲಿ ತಂದೆಯಿಂದ ಲಾಭ, ಕೆಲಸದಿಂದ ತುಂಬ ಲಾಭವನ್ನು ಕೊಡುತ್ತೆ. ಕೆಲಸದಲ್ಲಿ ನೀವು ಏನೇ ಸಂಪಾದನೆ ಮಾಡೋದು ತುಂಬ ಯೋಗವನ್ನು ಕೊಡುತ್ತೆ. ಗುರು ಲಾಭದಲ್ಲಿದ್ದಾನೆ. ಸಿಂಹರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಮಕ್ಕಳಾಗೋದು ಮತ್ತು ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಆಗೋದು ಮತ್ತು ಸಿಂಹರಾಶಿ ಮಕ್ಕಳಿಗೆ ಒಳ್ಳೆಯ ಸ್ಕೂಲಲ್ಲಿ ಸೀಟ್ ಸಿಗೋದು, ಇದೆಲ್ಲವೂ ಕೂಡ ನಡೀತಿದೆ. ಮತ್ತು
ಶನಿ ಗ್ರಹ 8ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಗಂಡ ಹೆಂಡ್ತಿರ ಜಗಳ ಮತ್ತು ಫ್ರೆಂಡ್ಶಿಪ್ಪಿಂದ ಜಗಳವನ್ನು ಅನುಭವಿಸ್ತಾರೆ. ಫ್ರೆಂಡ್ಶಿಪ್ಪಿಂದಲೂ ಕೂಡ ನಿಮಗೆ ಜಗಳ ಬರುತ್ತೆ ಮತ್ತು ಗಂಡ ಹೆಂಡ್ತಿಯಿಂದ ಜಗಳ ಬರುತ್ತೆ. ಈ ಜಗಳ ಆಗದೇ ಇರಬೇಕು ಅಂದರೆ ನೀವು ಕಾಗೆಗೆ ಅನ್ನ ಹಾಕಿ, ಕಾಗೆಗೆ ಎಷ್ಟು ಅನ್ನ ಹಾಕ್ತಿರೋ ಅದು ತುಂಬ ಒಳ್ಳೆಯದು. ಕಾಗೆಗೆ ತುಂಬ ಅನ್ನ ಹಾಕೋದ್ರಿಂದ ಈ ಜಗಳಗಳು ನಿಮಗೆ ಕಮ್ಮಿ ಆಗುತ್ತೆ. ಭಾಳ ಜಗಳಗಳು ಕಮ್ಮಿ ಆಗಿದೆ, ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರ ಅಂತ ಹೇಳುತ್ತೆ. ಮತ್ತು ಸಿಂಹರಾಶಿಯವರಿಗೆ ಸಾಕಷ್ಟು ಬಣ್ಣದಲ್ಲಿ ನೀವು ಓಡಿದಾಗ ಈ ವರ್ಷ ಒಂದು ಯೆಲ್ಲೋ ಕಲರು ಮತ್ತು ಆರೆಂಜ್ ಕಲರು, ಅತಿ ಹೆಚ್ಚು ರೆಡ್ ಕಲರ್ ಬಣ್ಣವನ್ನು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆಯನ್ನು ಕಾಣ್ತೀರ. ತುಂಬ ಬ್ಯೂಟಿಫುಲ್. ಮತ್ತು ಗ್ರೀನ್ ಕಲರ್ ಬಣ್ಣವನ್ನು ಪಟ್ಟೆಯನ್ನು ಅತಿ ಹೆಚ್ಚು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಸಾಕಷ್ಟು ಫಲವನ್ನು ನೀವು ಕಾಣ್ತೀರ ಅಂತ ಹೇಳುತ್ತೆ. ಶುಕ್ರ ಗ್ರಹ ನಿಮಗೆ ತಾಂಡವಾಡ್ತಾ ಇದ್ದಾನೆ. ನಿಮ್ಮ ಶುಕ್ರ ನಿಮಗೆ ಅಷ್ಟ ಐಶ್ವರ್ಯನೂ ಕೂಡ ಕೊಡ್ತಾನೆ ಸಿಂಹರಾಶಿಯವರಿಗೆ, ಭಾಳ ವೈಬ್ರೇಷನ್ನು. ಮತ್ತು ಸಿಂಹರಾಶಿಲಿ ಮನೆಯಲ್ಲಿ ನಿಮಗೆ ಈ ಒಂದು ತಿಂಗಳಲ್ಲಿ ಯಾರ್ಯಾರು ಕುಟುಂಬದಲ್ಲಿ ಕಾಯಿಲೆ ಮತ್ತು ಸಾವು ನೋವುನ ಬರುತ್ತೆ ಅಂತ ಹೇಳುತ್ತೆ. ಕುಟುಂಬದಲ್ಲಿ ಕಾಯಿಲೆ ಸಾವು ಯಾರಿಗಾರು ಬರುತ್ತೆ ಅಂತ ಹೇಳುತ್ತೆ. ಇಲ್ಲ ಒಂದು ಸಾವಿನ ಸುದ್ದಿಯನ್ನು ಕೇಳ್ತೀರಂತಲೂ ಕೂಡ ಹೇಳುತ್ತೆ. ಕುಟುಂಬದ ಅಧಿಪತಿ ಬುಧಗ್ರಹ 2ನೇ ಮನೆ ಅಧಿಪತಿಯಾಗಿ, ಬುಧನೂ ಕೂಡ 2ನೇ ಮನೆ ಅಧಿಪತಿಯಾಗಿ 11ನೇ ಮನೆ ಅಧಿಪತಿಯಾಗಿ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡೋದು, ಇದೆಲ್ಲವೂ ಕೂಡ ನೋವನ್ನು ನೋಡಬೇಕಾಗುತ್ತೆ. ಮತ್ತು ಯಾರು ಸಿಂಹ ರಾಶಿಯಲ್ಲಿ ನಾನು ಹುಟ್ಟಿರೋರು, ನಾನು ಹೇಳೋದು ಇಷ್ಟ ಅಂದರೆ ನಿಮ್ಮ ಸಂಬಂಧಿಕರು ಯಾರು ಒಬ್ಬರು ನಷ್ಟವನ್ನು ಅನುಭವಿಸ್ಬಿಡ್ತಾರೆ, ಕುಟುಂಬದ ನಷ್ಟವನ್ನು. ಮತ್ತು ಬಿಸ್ನೆಸ್ ಮೇಲೆ ತುಂಬ ಗಮನ ಇಟ್ಟು ಈ ತಿಂಗಳಲ್ಲಿ ನೀವು ಹುಷಾರಾಗಿದ್ರೆ ನೀವು ಎಲ್ಲ ರೀತಿಯಲ್ಲೂ ಸಕಲ ಸಂಪತ್ತು ಐಶ್ವರ್ಯ ಕಾಣ್ಬೋದು. ಮತ್ತು ಈ ಒಂದು ಸಿಂಹರಾಶಿಯವ್ರಿಗೆ ಏನಪ್ಪ ಅಂದರೆ ಒಂದು ಲಾಭವನ್ನು ನೀವು ಪಡ್ಕೋಬೇಕು ಅಂದರೆ ನೀವು ಈ ಒಂದು ತಿಂಗಳಲ್ಲಿ ಗೌರ್ಮೆಂಟ್ ಕೆಲಸದಿಂದ ನಿಮಗೆ ತುಂಬ ಲಾಭವನ್ನು ಪಡ್ಕೋಬೋದು. ಗೌರ್ಮೆಂಟ್ ಯಾವುದಾದ್ರು ಪೇಪರ್ ಪ್ರಾಪರ್ಟಿ ವಿಚಾರದ ಪೇಪರನ್ನು ಕೂಡ ಬಗೆಹರಿಸ್ಕೊಳಕ್ಕೆ ಟ್ರೈ ಮಾಡಿ. ಯಾವುದಾದ್ರು ಖಾತೆ ಪಾಣಿ ಇದೆಲ್ಲ ವಿಷಯದಲ್ಲಿ ಕ್ಲಿಯರ್ ಆಗುತ್ತೆ. ಮತ್ತು ಸಿಂಹರಾಶಿಗೆ ಭಾಳ ವೈಬ್ರೇಷನ್. ಮೀನಿನ ವ್ಯಾಪಾರದಲ್ಲಿ ತುಂಬ ಹಣವನ್ನು ಗಳಿಸ್ಬೋದು, ಮಟನ್ ವ್ಯಾಪಾರವನ್ನು ನೀವು ಗಳಿಸ್ತಾ ಇರ್ಬೋದು, ಮತ್ತು ಕೋಳಿ ಬಿಸ್ನೆಸ್ಸನ್ನು ಏನಾದ್ರು ಮಾಡ್ತಾಯಿದ್ರು ಕೂಡ ತುಂಬ ದುಡ್ಡನ್ನು ಗಳಿಸ್ಬೋದು. ಭಾಳ ವೈಬ್ರೇಷನ್. ಮತ್ತು ಗೌರ್ಮೆಂಟ್ ಕೆಲಸ ಅಪ್ಲಿಕೇಶನ್ ಸಿಕ್ಕಿದ್ರೆ 100% ನಿಮಗೆ ಕೆಲಸ ಸಿಗುತ್ತೆ ಅಂತ ಹೇಳಿದೆ. ಗೌರ್ಮೆಂಟ್ ಕೆಲಸ ನೀವು ಪಕ್ಕಾ ಈ ಸರಿ ಯಾರು ಟ್ರೈ ಮಾಡ್ತಾರೆ ಸಿಂಹರಾಶಿಯವ್ರಿಗೆ ಕೆಲಸ ಸಿಗೋದು, ಇಲ್ಲ ಗೌರ್ಮೆಂಟ್ ಕೆಲಸದಿಂದ ತುಂಬ ಲಾಭವನ್ನು ಅನುಭವಿಸೋದು, ಇದೆಲ್ಲ ಕಂಡಿದೆ. ಮತ್ತು ಮನೆಯಲ್ಲಿ ಭಾಳ ವಿಶೇಷವಾದ ಒಂದು ಶುಭ ಕಾರ್ಯವನ್ನು ಈ ತಿಂಗಳಲ್ಲಿ ನಡೀತಿದೆ ಸಿಂಹರಾಶಿಯವ್ರಿಗೆ ಅಂತ ಹೇಳುತ್ತೆ. ಯಾಕಂದರೆ ಗುರು 11ನೇ ಮನೆಯಲ್ಲಿರೋದು, ಶುಕ್ರ 9, 10ನೇ ಮನೆಯಿರೋದು, ಬುಧ 11ನೇ ಮನೆಯಿರೋದು, ಇವೆಲ್ಲವೂ ಕೂಡ 3 ಕೂಡ ಎಲ್ಲೋ ಹೋಗ್ತಾಯಿದ್ರೆ ಎಲ್ಲೋ ಒಂದು ಹೊಸ ಒಂದು ಜಾಬ್ನಿಂದ, ಹೊಸ ಕಂಪ್ನಿಯಿಂದ ನೀವು ಉದ್ಧಾರ ಆಗ್ತೀರಾ ಅಂತ ತುಂಬ ಬಯಕೆಯಿಂದ ಹೇಳ್ತಾ ಇದ್ದೀನಿ. ಮತ್ತು ತುಂಬ ಒಳ್ಳೆಯ ಯೋಗ ಇದೆ ಅಂತ ಹೇಳುತ್ತೆ. ಈ ಒಂದು ಸಿಂಹರಾಶಿಗೆ ತುಂಬ ದೊಡ್ಡ ಯೋಗವನ್ನು ನೀವು 100% ಪಡ್ಕೊಳ್ಳಿ. ನಿಮ್ಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಸಿಂಹರಾಶಿಯವರಿಗೆ ತುಂಬ ಕೊನೆಯಲ್ಲಿ ಒಂದು ದೊಡ್ಡ ಪರಿಹಾರ ಹೇಳ್ತೀನಿ, ಅದು ಫಾಲೋ ಮಾಡಿ.